ಕೊಂದವರು ಯಾರು, ನೊಂದವರು ಯಾರು, ಕೊಂದವರು ಯಾರು, ನೊಂದವರು ಯಾರು. ಈ ವಿಡಿಯೋದ ಮುಖಾಂತರ ನಿಮಗೇನಾದರೂ ಕೊಂದವರು ಯಾರು ಎಂಬುದರ ಬಗ್ಗೆ ಸ್ವಲ್ಪನಾದರೂ ಅರ್ಥ ಆಗ್ಬೋದು. ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ ಮೋದಿ ಸರ್ಕಾರ ಬಂದಾಗ ಹಳ್ಳ ಹಿಡಿಲಿಕ್ಕೆ ಪ್ರಾರಂಭ ಆಯ್ತು. ಹಳ್ಳ ಹಿಡಿದದ್ದು ಪ್ರಾರಂಭದ ಹಂತಡು ಸೌಜನ್ಯ ನ್ಯಾಯ ತಿಕ್ಕುನು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನ ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪಜಿ ಪನ್ಪುಣ ಸಂದರ್ಭ ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುಣು ಆ ದಿನ ಏರು నేను ತಪ್ಪದೆ ಏರು ಮಾತು ಮಲ್ತಾರೆ, ಏರು ಅನ್ಯಾಯ ಮಲ್ತಾರೆ, ಏರು ತೊಂದರೆ ಮಲ್ತಾರೆ, ಸರ್ವ ವಿಚಾರಲ್ಲ ಎನ್ನಿಕಲ ಎದುರು ದೀಪ ಅನ್ನೋ ವಿಚಾರನು ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇವೆ. ಒಲ್ಲ ಎರಳನ್ನ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಜನಕ್ಕೆ ಎರ್ರ ಪಕ್ಕದ ಏರಿಗ್ಲಾಪುಜಿ ಪಣ್ಣ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ ಬಂಗೇರ್ನ ಮಿತ್ತುಂಡು ಅಂತ ವಿಚಾರ ಸಂದರ್ಭ ಪಂಡ್ರ ಇಷ್ಟಪಡ್ತೆ. ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರನ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ ಬಂದ್ರೆ. ದೊಡ್ಡ ದಣಿಗಳ ಗ್ಯಾಂಗಿನವರು ಎಂಬುದು ಮೇಲ್ನೋಟ ಕಾಣ್ತಾ ಇದೆ. ಇದು ಆಗಿರ್ತಕ್ಕಂಥ ಚಿಕ್ಕ ದಣಿಗಳ ಮಗನಿಗೆ 3 ತಿಂಗಳು 7 ತಿಂಗಳು ಮುಂಚಿತವಾಗಲೇ ಅದೇನೋ ಟೆಸ್ಟ್ ಮಾಡ್ತಾರಂತೆ, ಪುರುಷತ್ವ ಟೆಸ್ಟೋ ಅದೇನೋ ಗೊತ್ತಿಲ್ಲ ನನಗಂತೂ. ಹೊಟ್ಟೆನೋ ಏನು ಹೇಳಿ ಇದು ಬಂದ ಮೇಲೆ ತಾಳಿ ಕಟ್ಟಿರ್ತಕ್ಕಂಥದ್ದು. ಲೇಖಾಮಂದ ನಿನಗೆ ಹುಳಿಗಾಲವಿಲ್ಲ ಬಿಡಪ್ಪ. ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗಿರೀಶ್ ಮಟ್ಟಣ್ಣ ಸರ್ ಯಾವಾಗ ಜೊತೆಗೆ ಮಹೇಶ್ ಅಣ್ಣ ಒಟ್ಟಿಗೆ ಹೋರಾಟಕ್ಕೆ ಗಿರೀಶ್ ಅಣ್ಣ ನಿಂತ ಮೇಲೆ ಸೌಜನ್ಯ ಹೋರಾಟಕ್ಕೆ ಸ್ವಲ್ಪ ಬಲ ಬಂದಂತಾಗಿದೆ. ಹಾಗಾಗಿ ಹೇಳ್ತಕ್ಕಂಥದ್ದು ನಮ್ಮ ಗಿರೀಶ್ ಮಟ್ಟಣ್ಣ ಸಾಹೇಬರು, ಉತ್ತರ ಕರ್ನಾಟಕ ಹುಲಿ ಖ್ಯಾತಿಯ ಗಿರೀಶ್ ಮಟ್ಟಣ್ಣ ಸಾಹೇಬರು ಮೈಲಾರ್ ಲಿಂಗೇಶನ ಸೇವೆಯನ್ನು ಮಾಡತಕ್ಕಂಥ ಭಕ್ತ. ಮೈಲಾರ್ ಲಿಂಗೇಮಿಯು ಸಮೇತ ಸೌಜನ್ಯ ಹೋರಾಟಕ್ಕೆ ಹಸ್ತ ಹೊಂದಿದೆ. ಈ ವರ್ಷದಲ್ಲೇ ನ್ಯಾಯ ಸಿಗುವುದಂತೂ ಖಚಿತ ಅಂದುಕೊಂಡಿದ್ದೇವೆ. ಈಗ ನೋಡಿ ಸ್ನೇಹಿತರೆ, ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟಲ್ಲಿ ಸಮೇತ ವ್ಯಾಲ್ಯೂ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟಿಗೆ ಗೊತ್ತಾಗಿದೆ ಇದರಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಆಯೋಗಗಳು, ಪ್ರತಿಯೊಂದು ಸುಪ್ರೀಂ ಕೋರ್ಟು ಮನಗಂಡಂತೆ ಕಾಣ್ತಾ ಇದೆ. ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಮೊದಲಿಗೆ ಲೋಕಲ್ ಪೊಲೀಸ್ನವರು ಯಾವ ಥರ ತಪ್ಪು ಮಾಡಿದ್ದಾರೋ ಅದೇ ತಪ್ಪನ್ನು ಮುಂದಿನ ತನಿಖಾ ಅಧಿಕಾರಿಗಳು ಸಮೇತ ಮಾಡ್ತಾ ಇದ್ದಾರೆ ಎಂಬುದು ಸುಪ್ರೀಂ ಕೋರ್ಟಿಗೆ ಸಮೇತ ಗೊತ್ತಾಗಿದೆ. COD, CBI ಈ 2 ತನಿಖೆ ಸಂಸ್ಥೆಗಳು ಸಮೇತ ತಪ್ಪು ಮಾಡಿರುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವರಿಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ಈಗ ನೀವು ನೋಡ್ತಾ ಬಂದಿದ್ದೀರಿ, ಕುಲಕರ್ಣಿ ವಿನಯ್ ಕುಲಕರ್ಣಿ ಕೇಸಲ್ಲಿ ಪೊಲೀಸರಿಗೆ ಸಮೇತ 7 ವರ್ಷ 8 ವರ್ಷ ಶಿಕ್ಷೆ. ಸೌಜನ್ಯ ಪ್ರಕರಣದ ತನಿಖೆಯನ್ನು ದಿಕ್ಕು ತಪ್ಪಿಸಿದಂತಹ ಅಧಿಕಾರಿಗಳೇ ಶಿಕ್ಷೆ ಬೇಡವಾ? ಅಂತ ಅಯೋಗ್ಯ ಅಧಿಕಾರಿಗಳಿಗೆ ಶಿಕ್ಷೆ ಬೇಡವಾ ಸ್ನೇಹಿತರೆ? ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ನೋಡಿ, ರುದ್ರಮುನಿ ಸಾಹೇಬರು ಪವಿತ್ರ ಸಾವು ಅಂತ ಹೇಳ್ತಾ ಇದ್ದಾರಲ್ಲ, ಹೆಂಗೆ ಪವಿತ್ರ ಅರ್ಥನೇ ಆಗ್ತಾ ಇಲ್ಲ. ಇದನ್ನೇ ಇಟ್ಕೊಂಡು ಕಿರ್ತಿ ಅದೇ ಆನ್ಸರನ್ನು ಹೇಳಿದ್ದ. ಅವ್ರು ಹೇಳಿದಾರದಲ್ಲಿ ಕೆಲವೊಬ್ಬ ನಕಲಿ ಪತ್ರಕರ್ತರ ಅನ್ನಬೇಕಾ ಏನನ್ಬೇಕು ನನಗಂತ ಅರ್ಥ ಆಗ್ತಿಲ್ಲ. ವಸಂತ, ಕಿರಿಕು, ಇನ್ಯಾವನ ಬೇಜಾನ್ ಜನಗಳಿದ್ದಾವೆ. ಸುದ್ದಿ ಈ ಥರ ಇರೋದನ್ನ ತಿರ್ಚಿ ಹೇಳ್ತಕ್ಕಂಥದ್ದು. ಎಲ್ಲಿದೆ ಪತ್ರಿಕೆ ಉದ್ಯಮಕ್ಕೆ ನ್ಯಾಯ? ಇಂಥವರಿಂದಲೇ ಮಾಧ್ಯಮಕ್ಕೆ ಕೆಟ್ಟ ಹೆಸರು, ಪತ್ರಿಕೆ ಉದ್ಯಮಕ್ಕೂ ಸಮೇತ ಕೆಟ್ಟ ಹೆಸರು. ನೋಡಿ, ಈಗ ನಮ್ಮ ಮೈಲಾರ್ ಲಿಂಗೇಶ ಉತ್ತರ ಕರ್ನಾಟಕದ ಆಪದ್ ಬಾಂಧವ, ಉತ್ತರ ಕರ್ನಾಟಕದ ಆರಾಧ್ಯ ದೈವ ಮೈಲಾರ್ ಲಿಂಗೇಶನ ಹೇಳಿಕೆ ಅಂದರೆ, ಈ ನಮ್ಮ CM PM ಯಾರಾಗಬೇಕು, ಮಳೆ ಬರುತ್ತಾ ಬರಲ್ವಾ, ಏನಾಗ್ತಿದೆ ಏನು ಬಿಡ್ತದೆ ಎಂಬುದರ ಬಗ್ಗೆ ಕುಲಂಕುಷವಾಗಿ ಭವಿಷ್ಯ ನುಡಿತಕ್ಕಂಥ ಮೈಲಾರ್ ಲಿಂಗೇಶ. ಅದೇ ಮೈಲಾರ್ ಲಿಂಗೇಶ ಇರ್ತಕ್ಕಂಥದ್ದು
ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸೌಜನ್ಯ ಹೋರಾಟಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಕ್ಕಂಥದ್ದು 100% ಸತ್ಯ. ಅಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ. ಅನ್ಯಾಯ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗುವುದಂತೂ ಸತ್ಯ. ಸೌಜನ್ಯಳಿಗೆ ನ್ಯಾಯ ಸಿಗುವುದು ಸಮೇತ ಸತ್ಯ. ಆದರೆ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಮೂಗು ತೂರಿಸುವಂಥ ಕೆಲಸ ಮಾಡ್ದಂಗೆ ಸುಮ್ಮನೆ ನಿಂತುಕೊಂಡ್ರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ನಮಸ್ಕಾರ. ಈಗ ನಮ್ಮ ಮೈಲಾರ ಲಿಂಗೇಶನ ಹಿತವಚನಗಳನ್ನು ನೋಡ್ಕೊಂಡು ಬನ್ನಿ. ಅವ್ರ ನಂಬಿಕೆಯಿಂದ ಸೌಜನ್ಯ ಹೋರಾಟಗಾರರ ಅವ್ರಿಗೆ ಯಾರಿಗೆ ತೊಂದರೆ ತಾಪತ್ರೆ ಬರದಂತೆ ಹೆಚ್ಚಿನ ಮೊತ್ತದ ಆರೋಗ್ಯ ಭಾಗ್ಯ ಕೊಡಪ್ಪ, ಐಶ್ವರ್ಯಕ್ಕಿಂತ ಅವ್ರ ಆರೋಗ್ಯ ಚೆನ್ನಾಗಪ್ಪ. ಮೈಲಾರಲಿಂಗ ಬಂದದ್ದೆಲ್ಲ ಮೈಲಾರಲಿಂಗ ಕ್ಷೇತ್ರದ ಹಿನ್ನೆಲೆ ಮತ್ತು ಮಹಿಮೆ. ಹಿಂದೆ ಮಣಿಸುರ ಮತ್ತು ಮಲ್ಲಾಸುರ ಎಂಬ ಸಹೋದರ ರಾಕ್ಷಸರು ಜನಸಾಮಾನ್ಯರಿಗೆ, ಕುರಿ ಪಾಲಕರು, ಗೋಪಾಲಕರಿಗೆ ಕಿರುಕುಳ ಹಿಂಸೆ ಕೊಡುತ್ತಾ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುತ್ತಾ ಮಾನವ ಕುಲಕ್ಕೆ ಕಂಟಕ ಆಗಿದ್ದರು. ಆಗ ಶಿವನು ಮಾರ್ತಾಂಡ ಭೈರವನಾಗಿ ಕುರಿಗಾಹಿ ರೂಪದಲ್ಲಿ ಬಂದು ಮಣಿಸುರ ಮಲ್ಲಾಸುರ ರಾಕ್ಷಸರನ್ನು ಸಂಹಾರ ಮಾಡಿದ. ದೇವರಗುಡ್ಡ ಮಾಲತೇಶ ಮತ್ತು ಮೈಲಾರ ಲಿಂಗೇಶ್ವರ ಅವತಾರಗಳು ದುಷ್ಟಶಕ್ತಿಯ ಸಂಹಾರಕ್ಕಾಗಿ ಅವತರಿಸಿ ದೈವದ ಮಹಿಮೆಯನ್ನು ಸಾರಿದ ಹಿನ್ನೆಲೆ ಇದೆ. ಅಲ್ಲದೆ ಎರಡೂ ಕ್ಷೇತ್ರಗಳು ಜನಜೀವನ ಪ್ರಕೃತಿಯ ಭವಿಷ್ಯ ನುಡಿಯುವ ಉತ್ತರ ಕರ್ನಾಟಕ ಪ್ರಸಿದ್ಧ ಕಾರ್ಣಿಕ ಕ್ಷೇತ್ರಗಳಾಗಿವೆ. ಮೈಲಾರ ಲಿಂಗ ಮತ್ತು ದೇವರಗುಡ್ಡ ಮಾಳತೇಶ ಸ್ವಾಮಿ ಲಕ್ಷಾಂತರ ಕುಟುಂಬಗಳ ಕುಲದೇವರು ಆಗಿದ್ದಾರೆ. ರಾಕ್ಷಸರ ವಿರುದ್ಧ ನಡೆದ ಕಾಳಗದಲ್ಲಿ ಕಾಳಿದೇವಿ ರಣದಮ್ಮ ಅವತಾರ ತಾಳಿ ರಾಕ್ಷಸ ಪಡೆಯ ಸಂಹಾರ ಮಾಡಿದ ರಣದಮ್ಮ ದೇವಸ್ಥಾನವು ದೇವಗುಡ್ಡದಲ್ಲಿ ಸ್ಥಾಪಿತವಾಗಿದೆ. ಅನ್ನಧಾನ್ಯ ಬಟ್ಟೆ ಗೊರವಪ್ಪರ ದೋಣಿ ತುಂಬಿಸಿ ಕುಲದೇವರಾದ ಮೈಲಾರ ಲಿಂಗ ದೇವರ ಗುಡ್ಡ ಮಾಲತೇಶ್ ಸ್ವಾಮಿ ಸೇವೆ ಮಾಡುವುದು ಸಂಪ್ರದಾಯ. ಭೈರವ ರೂಪದ ಮಾರ್ತಾಂಡ ಭೈರವ, ಭಂಡಾರದ ಒಡೆಯ, 7 ಕೋಟಿ ಎಂಬ ವಿವಿಧ ನಾಮಗಳ ಶಿವನಿಗೆ ಸೇವೆ ಸಲ್ಲಿಸಿದರೆ ದುಷ್ಟರ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ. ಇಂದು ಮೈಲಾರಲಿಂಗ ಸ್ವಾಮಿಯ ಭಕ್ತರು ಆದ ಗಿರೀಶ ಮಟ್ಟಣ್ಣವರ ಕುಲದೇವತೆ ಸೇವೆ ಮಾಡುವ ಸಂದರ್ಭದಲ್ಲಿ ಗುರುವಜ್ಜ ಸೌಜನ್ಯ ಹೋರಾಟಗಾರರಿಗೆ ಅಭಯ ಹಸ್ತ ನೀಡಿ ಸೌಜನ್ಯ ಹೋರಾಟಕ್ಕೆ ಜಯ ಸಿಗುವ ಆಶೀರ್ವಾದ ಮಾಡಿದ್ದು ವಿಶೇಷ. ಉತ್ತರ ಕರ್ನಾಟಕದ ಈ ವಿಶೇಷ ಸಂಪ್ರದಾಯ ನೀವು ನೋಡಿ, ಶೇರ್ ಮಾಡಿ, ಮೈಲಾರ ಅಜ್ಜನ ಪ್ರೀತಿಗೆ ಪಾತ್ರರಾಗಿ. 7 ಕೋಟಿ 7 ಕೋಟಿ 7 ಕೋಟಿ.
ಭಾಗ್ಯದೊಳಗ ಸತಿಪತಿ ಅವ್ರ ಮಕ್ಕಳು ಮರಿ ಅವ್ರ ಅಂತಂಬಳು ಬಳ್ಳಿ ಅವ್ರ ನಂಬಿಕೆಯಿಂದ ಸೌಜನ್ಯ ಹೋರಾಟದಾಗಲ್ಲ ಅವ್ರಿಗೆ ಯಾರಿಗೆ ತೊಂದರೆ ತಾಪತ್ರೆ ಬರದಂತೆ ಹೆಚ್ಚಿನ ಒಪ್ಪಗ ಆರೋಗ್ಯ ಭಾಗ್ಯ ಕೊಡಪ್ಪ ಐಶ್ವರ್ಯಕ್ಕಿಂತ ಅವ್ರ ಆರೋಗ್ಯ ಚೆನ್ನಾಗಡಪ್ಪ ಮೈಲಾರ್ಲಿಂಗ ಬಂದದ್ದೆಲ್ಲ ದೂರ ಮಾಡ್ಕೊಂಡ್ಬಿಡಪ್ಪ ಹೂಡ ಎತ್ತು ಕೊಡುವ ಚೋಳ ಬಂಡಿ ಕೊಡು ಪಡ್ಸಾದಪ್ಪ ಮೊಮ್ಮಕ್ಕಳು ಕೊಡಪ್ಪ ಮಕ್ಕಳು ಮನೆ ಮಾಡಪ್ಪ ಮೈಲಾರ್ಲಿಂಗ ಕಾಶಿ ವಿಶ್ವನಾಥ ಗೋಕರ್ಣೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಮೈಲಾರಜ ನಮ್ಮಪ್ಪ ಹೆಂಗನಮ್ಮ ದೋಣಿ ಗೊರವೈನ ಕರ್ಸಿಯಾಗ ದೋಣಿ ತುಂಬತೈತಿ ಅಂತ ಮನಸ್ಸಾಗ ತುಂಬಿಸ್ಕೊಡುವ ಬೆಳಕು ಮಾಡಿಕೊಡು ಹೆಚ್ಚಿಗಿನ ಹೋಗವಾಂದೊಳಗ ಕಾಪಾಡ್ಕೊಂಬರ್ಪ ಮೈಲಾರ್ಲಿಂಗ ಅವ್ರ ಊರಾಗೆಲ್ಲ ಬನ್ನಿ ಮಕ್ಕಳಿ ಬಸವಣ್ಣ ದೇವ್ರು ಈರಣ್ಣ ದೇವ್ರು ಮೈಲಾರ್ಲಿಂಗ ಗಂಗಾ ಮಾತೆ ಬಡಿವಾಳ ಮಾತೆಯ ಅಂಬಿಗಾರ ಚೌಡಯ್ಯ ಕಾಪಾಡ್ಕೊಂಬರ್ಪ ನಮ್ಮಪ್ಪನ ಹೆಚ್ಚಿನ ಐಶ್ವರ್ಯ ಕೊಟ್ಟು ಬಲವಂತರ ಮಾಡಿ ಅವ್ರ ಅಂತಮ್ಮನ ಬಳಿಯೊಳಗ ಚೊಕ್ಕ ಬಂಗಾರ ಎಲ್ಲ ಅಂತಮ್ಮನ ಮಕ್ಕಳಿಗೆ ಎಲ್ಲರಿಗೆ ಒಳ್ಳೆಯದಾಗ್ಲಿಪ್ಪ ಬೆಳಕಾಗ್ಲಿ ನಮ್ಮಂತ ಸಾಧು ಸಂತರಿಗೆ ಕೊರವೈನವರಿಗೆ ಹೆಂಗ ಜೋಳಿಗೆ ತುಂಬಿಸ್ತಾನ ಹೆಚ್ಚು ಸೌಜನ್ಯ ಹೋರಾಟದೊಳಗ ಎಲ್ಲ ಸಕಲ ಸೌಭಾಗ್ಯ ಆ ತಾಯಿಗೆ ಆ ಮಗಳಿಗೆ ಎಲ್ಲ ದೊರಕಲಿಪ್ಪ ಅಂತ ಹೇಳಿ ಆ ಮೈಲಾರಲಿಂಗೇಶ್ವರ ಕಾಪಾಡಿ ಅಂತ ಹೇಳಿ ಮೈಲಾರಲಿಂಗ ಮುಡ್ತು ಮೈಲಾರ ಅಜ್ಜನ ಕುದುರೆ ಕುಣಿತ ಒಂದು ಸಾರಿ ಕಣ್ತುಂಬ ನೋಡಿ ಅಜ್ಜನ ಆಶೀರ್ವಾದ ಪಡೆಯಿರಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.